ಡಿ ಸುಧಾಕರ್ ನಿಧನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಾಪ. ರಾಯಚೂರಿನ ಮುದಗಲ್ನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ನಮ್ಮ ಆತ್ಮೀಯರಾದ ಸುಧಾಕರ್ ಮಂಡಿ ನೋವಿನಿಂದ 1 ತಿಂಗಳ ಕೆಳಗೆ ಆಸ್ಪತ್ರೆಗೆ ಹೋದರು. ಆಪರೇಷನ್ ಆದ ಮೇಲೆ ಇನ್ನೇನು ಡಿಸ್ಚಾರ್ಜ್ ಆಗಬೇಕು. ಲಾಂಗ್ ಇನ್ಸ್ಪೆಕ್ಷನ್ ಆಗಿ ತೊಂದರೆ ಆಯಿತು. ನಾವು ಎಲ್ಲ ತರಹದ ಪ್ರಯತ್ನಗಳನ್ನು ಮಾಡಿದ್ದೆವು, ಆದರೂ ಉಳಿಸಿಕೊಳ್ಳಲು ಆಗಲಿಲ್ಲ. ಇವತ್ತು ನಮ್ಮ ಜೊತೆ ಇಲ್ಲ. ನನಗೆ ಬಹಳ ಆತ್ಮೀಯರು. ಸಹಕಾರ ಕ್ಷೇತ್ರದಲ್ಲಿ ಡಿಸಿಸಿ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ನಲ್ಲಿ ಬಹಳ ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಪ್ಪರ್ ಭದ್ರಾ ಯೋಜನೆ ನೀರಾವರಿಗೆ ಎಲ್ಲ ಶಾಸಕರನ್ನ ಒಟ್ಟಿಗೆ ಕರೆದುಕೊಂಡು ಹೋಗಿ ಯಶಸ್ವಿಯಾಗಿದ್ದಾರೆ. ಅದನ್ನು ಉದ್ಘಾಟನೆ ಮಾಡಬೇಕಿತ್ತು. ಅವರ ಆರೋಗ್ಯ ದೃಷ್ಟಿಯಿಂದ ಉದ್ಘಾಟನೆ ಮಾಡಿರಲಿಲ್ಲ. ಯಾವಾಗ ನಮ್ಮನ್ನ ಸಿಎಂರನ್ನ ಭೇಟಿ ಮಾಡಿದಾಗಲೂ ಬಡವರ ಬಗ್ಗೆ, ಜಿಲ್ಲೆಯ ಬಗ್ಗೆ ಮಾತನಾಡುತ್ತಿದ್ದರು. ಜೈನ್ ಸಮುದಾಯ, ಸಣ್ಣ ಸಮುದಾಯ, ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದರು. ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ, ಅವರ ಜಿಲ್ಲೆಗೆ ನನಗೆ ದೊಡ್ಡ ಆಘಾತ ಉಂಟಾಗಿದೆ. ನಾವು ಅವರನ್ನು ಕಳೆದುಕೊಂಡಿದ್ದೇವೆ. ನಾಳೆ ಧಾರ್ಮಿಕವಾಗಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಮುದಗಲ್ನಿಂದ ನೇರವಾಗಿ ನಾನು, ಕೆಲ ಮಂತ್ರಿಗಳು ನೇರವಾಗಿ ಚಿತ್ರದುರ್ಗಕ್ಕೆ ಹೋಗುತ್ತಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬ, ಅಭಿಮಾನಿಗಳಿಗೆ, ಅಧಿಕಾರಿಗಳಿಗೆ ಅವರಿದ್ದಾಗ ಯಾವ ತೊಂದರೆಗಳು ಇರಲಿಲ್ಲ. ಅವರಿಗೆ 2 ಖಾತೆ ಕೊಟ್ಟಿದ್ದೆವು. ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ ಒಂದು ತ್ಯಾಗ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರಿಗೆ 1 ಖಾತೆ ಬಿಟ್ಟುಕೊಟ್ಟರು. ದೊಡ್ಡ ಹೃದಯ, ಶ್ರೀಮಂತಿಕೆ ಇರುವಂತಹ ನಾಯಕನನ್ನ ನಾವು ಕಳೆದುಕೊಂಡಿದ್ದೇವೆ. ಸಂತಾಪಕ್ಕೆ ಮಾತಾಡಬೇಕು. ಸೊ ಇದಾಗಿ ನಾವು ಕಳ್ಕೊಂಡಿದ್ದೇವೆ. ಸೊ ಇವತ್ತು ನಾಳೆ ಅವರ ಧಾರ್ಮಿಕವಾಗಿ ಅಂತ್ಯಕ್ರಿಯೆ ಇಟ್ಕೊಂಡಿದೆ. ಇಲ್ಲಿ ಮುಗಿಸ್ಕೊಂಡು ಸೀದಾ ನಾನು ಹಿರಿಯೂರಿಗೆ ಹೋಗ್ತಾ ಇದ್ದೀವಿ. ನಾನು ಕೆಲವು ಮಂತ್ರಿಗಳೆಲ್ಲ ಹಿರಿಯೂರಿಗೆ ಹೋಗ್ತಾ ಇದ್ದೀವಿ ಈಗ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಆ ಕುಟುಂಬದವ್ರಿಗೆ, ಅವರ ಅನುಯಾಯಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರೂ ಕೂಡ, ಎಲ್ಲ ಅಧಿಕಾರಿಗಳು ಕೂಡ ಅವರ ಯಾವ ಥರದ ನಮಗೆ ಸಮಸ್ಯೆ ಇರ್ತಿರಲಿಲ್ಲ ಅವರ ಆಡಳಿತದಲ್ಲಿ ಅಂಥೇಳಿ ಇದ್ದಾರೆ. ಅವ್ರಿಗೆ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದು. ಆಮೇಲೆ ಲಾಸ್ಟಲ್ಲಿ 1 ಪೋರ್ಟ್ಫೋಲಿಯೋ ತೆಗೆದು ರಾಮಲಿಂಗಾರೆಡ್ಡಿ ಅವ್ರು ಕೊಟ್ಟು, ಆಗ ಕೂಡ ತ್ಯಾಗ ಮಾಡಿದ್ರು ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ. ಅಂಥ ದೊಡ್ಡ ಹೃದಯ ಶ್ರೀಮಂತಿಕೆ ಇದ್ದಂಥ ಒಬ್ಬ ನಾಯಕ ನಾವು ಇವತ್ತು ಕಳ್ಕೊಂಡಿದ್ದೀವಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಹೆದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಜಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ನಲ್ಲಿಗಳಲ್ಲಿ ಕಲುಷಿತ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ. ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಸಮಸ್ಯೆ ಕುರಿತು ಹಲವು ಬಾರಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಸ್ಗೂರು ಕೈಗಾರಿಕಾ ಪ್ರದೇಶದಿಂದ ಹರಿದು ಬರುವ ರಾಸಾಯನಿಕ ಯುಕ್ತ ಕಲುಷಿತ ನೀರು ಹಳ್ಳಗಳ ಮೂಲಕ ಕೃಷ್ಣಾ ನದಿಗೆ ಸೇರುತ್ತಿದೆ ಎನ್ನಲಾಗಿದೆ. ಇದೇ ನದಿಯ ನೀರನ್ನು ಗ್ರಾಮಕ್ಕೆ ಸರಬರಾಜು ಮಾಡಲಾಗುತ್ತಿದ್ದು, ಗ್ರಾಮಸ್ಥರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಆರೋಪಿಸಲಾಗಿದೆ. ಕಲುಷಿತ ನೀರನ್ನು ನಿರಂತರವಾಗಿ ಬಳಸುತ್ತಿರುವ ಪರಿಣಾಮ ಗ್ರಾಮದ ಜನರಲ್ಲಿ ಅತಿಸಾರ, ಬೇದಿ, ಕಾಲರಾ, ನೆಗಡಿ, ಜ್ವರ, ಮೈಕೈ ನೋವು, ಕಿಡ್ನಿ ಹಾಗೂ ಕರುಳಿನ ಸಂಬಂಧಿತ ರೋಗಗಳು ಹೆಚ್ಚಾಗುತ್ತಿವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳಲ್ಲಿ ಚರ್ಮದ ಸೋಂಕು ಹೆಚ್ಚಾಗುತ್ತಿರುವುದು ಗ್ರಾಮಸ್ಥರಲ್ಲಿ ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಕಲುಷಿತ ನೀರಿನ ಪರಿಣಾಮ ಜಲಚರ ಪ್ರಾಣಿಗಳು ಸಾಯುತ್ತಿರುವುದಾಗಿ ಆರೋಪಿಸಲಾಗಿದೆ. లోనికి పోయి 2 ఫోన్లు తెల్ల విషయం అవి ఇంత పొడగావే చచ్చిపోతాను ఇల్లు ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಹಿಡ್ಕೋದನ್ನ ಹಂಗಲ್ಲ
JJM ಎಲ್ಲ ಅಧಿಕಾರಿಗಳು ಎಲ್ಲರೂ ಸೇರಿ ಸದಸ್ಯರು ಎಲ್ಲರೂ ಸೇರಿ ನೀರು ಕುಡಿದು ಬಿಟ್ರು. JJM పురుగులు వస్తాయి మరి ఇనియాల అక్కడ ఏసిడి అయ్యా లోవే ಸೋನುಗೊಳಿಸಲಿಕ್ಕೆ ಸರ್ಕಾರ ರಾಯಚೂರಿನ ಮುದ್ಗಲ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. ಸಚಿವ ಡಿ ಸುಧಾಕರ್ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ ಸತೀಶ್ ಜಾರಕಿಹೊಳಿ ಅವರನ್ನು ಉಳಿಸಲಿಕ್ಕೆ ಸರ್ಕಾರ, ಡಾಕ್ಟರ್ಗಳೆಲ್ಲ ಪ್ರಯತ್ನ ಮಾಡಿದರೂ ಫಲಕಾರಿಯಾಗಲಿಲ್ಲ. ನಾಳೆ ಚಳ್ಳಕೆರೆಯಲ್ಲಿ ಅಂತಿಮ ಸಂಸ್ಕಾರ ಮಾಡುತ್ತಾರೆ. ಆ ವೇಳೆ ನಾವು ಕೂಡ ಭಾಗವಹಿಸುತ್ತೇವೆ. ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ, ಮಂತ್ರಿಯಾಗಿ ಕೆಲಸ ಮಾಡಿದರೂ ಬಿಟ್ಟು ಹೋಗಿದ್ದಾರೆ. ಇನ್ನೇನು ಮಾಡಲು ಆಗಲ್ಲ. ಅವರ ನೆನಪು, ಆದರ್ಶ, ಅವರು ಮಾಡಿದ ಕೆಲಸ ಸದಾ ನಮ್ಮ ಜೊತೆ ಇರುತ್ತೆ. ಅವರನ್ನು ಕಳೆದುಕೊಂಡ ದುಃಖ ಸಹಜವಾಗಿ ಆ ಭಾಗದವರಿಗೆ, ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೂ ಕೂಡ ಇದೆ. ಸೋನುಗೊಳಿಸಲಿಕ್ಕೆ ಸರ್ಕಾರ, ಡಾಕ್ಟರ್ಗಳು ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಕೂಡ ಅದು ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ನಾಳೆ ಚಳ್ಳಕೆರೆಯಲ್ಲಿ ಅವರ ಅಂತಿಮವಾಗಿ ಅವ್ರನ್ನ ಅಲ್ಲಿ ಸಂಸ್ಕಾರ ಮಾಡ್ತಿದ್ದಾರೆ. ನಾವು ಕೂಡ ನಾಳೆ ಅಲ್ಲಿ ಭಾಗವಹಿಸ್ತೀವಿ. ಸೊ ಭಾಳ ದೀರ್ಘಕಾಲದ ರಾಜಕಾರಣಿ ಮಾಡಿದರು, ಭಾಳಷ್ಟು ಮಂತ್ರಿಗಳಾಗಿ ಕೆಲಸ ಮಾಡಿದರು. ಸೊ ಬಿಟ್ಟೋಗಿದ್ದಾರೆ, ಇನ್ನೇನು ಮಾಡಲಿಕ್ಕಾಗೋಲ್ಲ. ಅವರ ನೆನಪುಗಳು, ಆದರ್ಶ, ಅವ್ರು ಮಾಡಿದ ಕೆಲಸ ಸದಾ ನಮ್ಮ ಜೊತೆ ಇರ್ತೈತೆ. ಕಳ್ಕೊಂಡು ದುಃಖ ಆ ಭಾಗದವ್ರಿಗಿದೆ, ಸರ್ಕಾರ ಕೂಡ ಇದೆ, ನಮ್ಮ ಪಕ್ಷ ಕೂಡ ಇದೆ. ಅಲ್ಲ ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ನಲ್ಲಿ CM ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಬೆಳಗಾವಿನಿಂದ ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಮುದಗಲ್ ಪಟ್ಟಣಕ್ಕೆ ಆಗಮಿಸಿದ ಸಚಿವರು ಮಾಜಿ ಶಾಸಕ ಓಲಗೇರಿ ಅವರ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದರು. ಇವರು ಜಾನ ಸರ ಏ ಮಾಡ್ರಿ ಮುಗಿತಾರೆ.